ಕೋಲಾರದಲ್ಲಿ ಟಾರ್ ಮಿಕ್ಸ್ ಮಾಡುವ ಯೂನಿಟ್ಗೆ ಬೆಂಕಿ ಬಿದ್ದ ಪರಿಣಾಮ 2 ಟಾರ್ ಮಿಕ್ಸ್ ಮಾಡುವ ಯಂತ್ರಗಳು ಬೆಂಕಿಗೆ ಆಹುತಿಯಾಗಿವೆ. ಬಂಗಾರಪೇಟೆ ತಾಲೂಕಿನ ಹಂಚಾಳ ಗೇಟ್ ಬಳಿ ಇರುವಂತಹ ಎಸ್ಎಂಸಿ ಟಾರ್ ಮಿಕ್ಸಿಂಗ್ ಯೂನಿಟ್ನಲ್ಲಿ ಈ ಅವಘಡ ಸಂಭವಿಸಿದೆ. ಬಂಗಾರಪೇಟೆ ಗ್ರೇಡ್ 1 ಗುತ್ತಿಗೆದಾರ ಮುರಳಿ ಎಂಬವರಿಗೆ ಸೇರಿದ ಟಾರ್ ಮಿಕ್ಸಿಂಗ್ ಯೂನಿಟ್ ಇದಾಗಿದೆ. ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಟ್ಟರು. ಆ ಕಡೆದು ಒತ್ಕೊಂಡ್ಬಿಡ್ತಾ ಆ ಕಡೆನೇ ಟಾರ್ ಇರೋದು ಜಾಸ್ತಿ. ಅದೆಲ್ಲ ಉರ್ದಂಗಿಲ್ಲ. ಜನರೇಟರ್ ಆಚೆ ಕಡೆ ಜನರೇಟರ್ ಇತ್ತು ನೋಡಿ ತಕೊಂಡ್ರೆ ತಕೊಂಡ್ರೆ ಅभी जरा खींच जाओ. अरे अभी जरा खींच जाओ, दूर खींच जाओ. ನಾವೀಗ ನೋಡ್ತಾ ಇರುವಂತಹ ದೃಶ್ಯ 2 ಟಾರ್ ಮಿಕ್ಸ್ ಮಾಡುವಂತಹ ಯಂತ್ರಗಳು ಹೊತ್ತಿ ಉಳಿದಿರುವಂತಹ ದೃಶ್ಯ. ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ಅವಲೋಕಿಸಿದ್ರು. ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ನೀರನ್ನು ಹಾಯಿಸಿ ಈ ದಟ್ಟ ಹೊಗೆಯನ್ನು ಹಾಗೆ ಬೆಂಕಿಯನ್ನು ನಂದಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಸ್ಎಂಸಿ ಟಾರ್ ಫ್ಯಾಕ್ಟರಿಗೆ ಸೇರಿದಂತಹ ಇದು 2 ಟಾರ್ ಮಿಕ್ಸಿಂಗ್ ಯಂತ್ರಗಳಿದು. ಬಂಗಾರಪೇಟೆ ತಾಲೂಕಿನ ಹಂಚಾಳ ಗೇಟ್ ಬಳಿ ಇರುವಂತಹ ಈ ಒಂದು ಫ್ಯಾಕ್ಟರಿಗೆ ಸೇರಿದಂತಹ 2 ಟಾರ್ ಮಿಕ್ಸ್ ಮಾಡುವಂತಹ ಯೂನಿಟ್ಗೆ ಇದ್ದಕ್ಕಿದ್ದಂತೆ ಬೆಂಕಿ ಬಿದ್ದಿದೆ. ಹೀಗಾಗಿ ಯಂತ್ರಗಳು ಸಂಪೂರ್ಣವಾಗಿ ಹೊತ್ತಿ ಉಳಿದಿರುವಂತಹ ದೃಶ್ಯವನ್ನು ನಾವೀಗ ನೋಡಬಹುದು. ಮುರಳಿ ಅವರಿಗೆ ಸೇರಿದಂತಹ ಯೂನಿಟ್ ಇದಾಗಿದೆ. ಆ ಯೂನಿಟ್ ಅಲ್ಲಿ ಈ ಘಟನೆ ನಡೆದಿದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿ ನೀರು ಹಾಯಿಸುವ ಮೂಲಕ ಬೆಂಕಿಯನ್ನು ನಂದಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ. ರಾಜೇಂದ್ರ, ಈಗ 2 ಟಾರ್ ಮಿಕ್ಸ್ ಮಾಡುವಂತಹ ಬೃಹತ್ ಯಂತ್ರಗಳು ಧಗಧಗನೆ ಹೊತ್ತಿ ಉರಿತಾ ಇರುವಂತಹ ದೃಶ್ಯವನ್ನ ನೋಡಿದ್ವಿ. ಹೇಗಾಯ್ತು ಈ ಘಟನೆ? ಸುಕನ್ಯಾ, ಇದು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಬಾವರಹಳ್ಳಿ ಅಂತ ಹೇಳಿ ಅಲ್ಲಿ ಇರುವಂತ ಒಂದು ಟಾರ್ ಮಿಕ್ಸಿಂಗ್ ಯೂನಿಟ್, ಎಸ್ಎಂಸಿ ಟಾರ್ ಯೂನಿಟ್ ಅಂತ ಹೇಳಿ ಇಲ್ಲಿ ಟಾರ್ನ ಮಿಕ್ಸ್ ಮಾಡೋದಾಗುತ್ತೆ. ಇವತ್ತು ಅಲ್ಲಿ ಆ ಒಂದು ಏನ್ ಮಿಕ್ಸಿಂಗ್ ಯೂನಿಟ್ ಇತ್ತು ಅದ್ರ ದುರಸ್ತಿ ಕಾರ್ಯ ನಡೀತಾ ಇತ್ತು. ಈ ವೇಳೆ ಅತಿಯಾಗಿ ಬಾಯ್ಲ್ ಆಗಿದ್ರಿಂದ, ಅಂದ್ರೆ ಅಲ್ಲಿ ಅತಿಯಾದ ಶಾಖ ಜಾಸ್ತಿ ಆಗಿದ್ರಿಂದ ಆ ಯೂನಿಟ್ ಸಂಪೂರ್ಣವಾಗಿ ಹತ್ಕೊಂಡು ಉರಿಯೋದಕ್ಕೆ ಆರಂಭ ಆಗಿದ್ದು, ಜೊತೆಗೆ ಅಲ್ಲಿದ್ದಂತ ಎಲೆಕ್ಟ್ರಿಕ್ ವಸ್ತುಗಳು ಕೆಲವೊಂದು ಹೊತ್ಕೊಂಡು ಉರಿದು, ಜೊತೆಗೆ ಅಕ್ಕಪಕ್ಕದಲ್ಲಿದ್ದಂತ ಮತ್ತೆ ಒಂದು ಏನು ಕ್ರಷರ್ ಯೂನಿಟ್ ಇತ್ತು, ಜೊತೆಗೆ ಅಲ್ಲಿ ಸಾಕಷ್ಟು ವೆಹಿಕಲ್ಸ್ ಸಹ ಇದ್ವು. ಏನು ಬೆಂಕಿ ಕೆನ್ನಾಲ್ಗೆ ಬೃಹತ್ತಾಗಿ ಇತ್ತು. ಜೊತೆಗೆ ಆ ಹೊಗೆ, ದಟ್ಟವಾದಂತ ಹೊಗೆ ಇಡೀ ಸುತ್ತಮುತ್ತಲ ವಾತಾವರಣವನ್ನ ಆವರ್ತಿತ್ತು. ಇದರಿಂದ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಸಾಕಷ್ಟು ಗಾಬರಿ ಆದ್ರು. ಈ ಸಂದರ್ಭದಲ್ಲಿ ಏನು ಸ್ಥಳಕ್ಕೆ ಬಂದಂತ ಅಗ್ನಿಶಾಮಕ ಸಿಬ್ಬಂದಿ ಇದ್ರು, ಇವರು ಆ ಬೆಂಕಿಯನ್ನು ನಂದಿಸೋದಕ್ಕೆ ಸಾಕಷ್ಟು ಹರಸಾಹಸ ಪಡುವಂತ ಪರಿಸ್ಥಿತಿ ಇತ್ತು. ಜೊತೆಗೆ 2 ಅಗ್ನಿಶಾಮಕ ವೆಹಿಕಲ್ ಬಂದು ಅಗ್ನಿಯನ್ನ ಆರಿಸೋದಿಕ್ಕೆ ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಈ ವೇಳೆ ಏನು ಅಲ್ಲಿದ್ದಂತ ಯೂನಿಟ್ ಇರ್ಬೋದು, ಮತ್ತೆ ಅಲ್ಲಿ ಏನು ಕಚ್ಚಾ ವಸ್ತುಗಳಿರ್ಬೋದು, ಎಲ್ಲ ಸೇರಿ ಸುಮಾರು ಒಂದು 4 ರಿಂದ 5 ಲಕ್ಷ ರೂಪಾಯಿಯಷ್ಟು ವಸ್ತುಗಳು ಬೆಂಕಿಗೆ ಆಹುತಿ ಆಯಿತು. ಒಟ್ಟಾರೆ 2 ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಮುಂದೆ ಆಗ್ಬೋದಾದಂತ ದೊಡ್ಡ ಅನಾಹುತವನ್ನ ತಪ್ಪಿಸಿದ್ರು ಅಂತಾನೆ ಹೇಳ್ಬೋದು ಸುಕನ್ಯಾ. ಧನ್ಯವಾದ ರಾಜೇಂದ್ರ.